ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಜರ್ನಿ ಯಾವ ರೀತಿ ಮುಂದುವರಿಯಿತು ಅಂತೇಳಿ ಈ ಒಂದು 3ನೇ ಹಂತದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಏನಪ್ಪ ಇದು ಅಡುಗೆ ಮನೆ ತೋರಿಸ್ಕೊತಾ ನೀವು ವಿಡಿಯೋ ಮಾಡ್ತಾ ಇದ್ದಿಲ್ಲ ಅಂತೇಳಿ ಅನ್ಕೊತಾ ಇರ್ಬೋದು. ಫ್ರೆಂಡ್ಸ್, ಹೌದು, 3ನೇ ಹಂತ ದಾಟಲಿಕ್ಕೆ ಅಂದರೆ 3ನೇ ಹಂತ ದಾಟಿ ನಮ್ಮ ಒಂದು ಚಾನಲ್ ಸಕ್ಸಸ್ ಆಗಲಿಕ್ಕೆ ಈ ಒಂದು ಅಡುಗೆ ಮನೆಯೇ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅನ್ನಪೂರ್ಣೇಶ್ವರಿ ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ ಕಡೆಯಿಂದ ಶಾರ್ಟ್ಸ್ ವಿಡಿಯೋಸ್ಗಳು, ಆಮೇಲೆ ವಿಡಿಯೋಸ್ಗಳು ಎಲ್ಲ ಅಪ್ಲೋಡ್ ಆಗ್ತಾ ಇತ್ತು. ಲೈವ್ ಫ್ಯೂಚರ್ ಬಂತು. ಫ್ರೆಂಡ್ಸ್, ನಾವೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಯೂಟ್ಯೂಬ್ನವರು ನಮ್ಮ ಒಂದು ಚಾನಲ್ಗೆ ಕೆಲವೊಂದು ಫ್ಯೂಚರ್ಸ್ಗಳನ್ನು ಕೊಡ್ತಾರೆ ಅಂತೇಳಿ ಹೇಳ್ತಾ ಇದೆ. ಅದೇ ರೀತಿ ಲೈವ್ದು ಆಪ್ಷನ್ನು ಕೊಟ್ಟರು. ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ಕೊಂಡ್ವಿ. ಬಟ್ ವೀಡಿಯೋಸ್ಗಳನ್ನು ಶಾರ್ಟ್ಸ್ ವೀಡಿಯೋಸ್ಗಳನ್ನ ಹಾಕ್ತಾ ಬಂದ್ವಿ. ಬಟ್ ಲೈವ್ನ ಹೆಂಗೆ ಮಾಡೋದಪ್ಪ ಏನು ಎತ್ತ ಅಂತೇಳಿ ಗೊತ್ತಿರಲಿಲ್ಲ. ಆಪ್ಷನ್ ಬಂತು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾನು ಸ್ಟಾರ್ಟ್ ಮಾಡಿರೋದು ಲೈವ್ದು ಅಂಕಮ್ಮ ದೇವಿ ದೇವಸ್ಥಾನ ಇದೆ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ. ಅಲ್ಲಿಂದ ನಮ್ಮ ಒಂದು ಲೈವ್ನ ಸ್ಟಾರ್ಟ್ ಮಾಡಿದೆ. ದೇವರ ಒಂದು ಆಶೀರ್ವಾದವನ್ನು ತಗೊಂಡು ಅಂಕಮ್ಮ ದೇವಿಯ ಒಂದು ಗುಡಿನ ತೋರಿಸ್ಕೊಂಡು ದೇವಿಯ ಒಂದು ಆಶೀರ್ವಾದ ತಗೊಂಡು ಲೈವ್ನ ಸ್ಟಾರ್ಟ್ ಮಾಡಿದೆ. ಯಾವ ರೀತಿ ಒಂದು ಶಾರ್ಟ್ಸ್ ವಿಡಿಯೋಸ್ಗಳಿಗಾಯಿತು ಅಥವಾ ಲಾಂಗ್ ವಿಡಿಯೋಸ್ಗಳಿಗಾಯಿತು ಯಾವ ರೀತಿ ಟೈಟಲ್ ಬರಿತೀವಿ ಅದೇ ರೀತಿ ಲೈವ್ಗೂ ಸಹ ಟೈಟಲ್ ಬರಿಬೇಕಾಗುತ್ತೆ. ಫ್ರೆಂಡ್ಸ್, ದೇವಿ ಗುಡಿದು ಹೋಗಿದ್ನಲ್ಲ ಅದಕ್ಕೆ ಟೈಟಲ್ ಬರೆದು ಲೈವ್ನ ಮಾಡಿದೆ. ಓಕೆನಾ? ಇನ್ನೂ ಎಷ್ಟೊತ್ತು ಏನು ಎತ್ತ ಅಂತೇಳಿ ಇನ್ನೂ ಅದ್ರ ಬಗ್ಗೆ ಇನ್ನೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಹೆಂಗೆ ಮಾಡೋದು ಅಂತೇಳಿ ಅಂದ್ಕೊಂಡು ಫಸ್ಟು ದೇವ್ರ ಗುಡಿಗೆ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ಅಂದ್ಕೊಂಡಿರಲಿಲ್ಲ, ಬೈ ಚಾನ್ಸ್ ನಾನು ನಮ್ಮ ಫ್ರೆಂಡ್ ಹೋದ್ವಿ. ಲೈವ್ದು ಆಪ್ಷನ್ನು ಬಂದಿದೆ, ಅದು ನೋಡೋಣಿರೋ ಅಂತೇಳಿ ಲೈವ್ದು ಆಪ್ಷನ್ ಬಂದಿತ್ತಲ್ಲ ಅದನ್ನು ಆನ್ ಮಾಡಿಕೊಂಡು ಇದು ಮಾಡಿದೆ. ಫಸ್ಟಾಗಿ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಬ್ಲರ್ ಆಗಿ ಕಾಣ್ತು ಫ್ರೆಂಡ್ಸ್. ಯಾಕಂದರೆ ದೂರದಿಂದ ನಾವು ಗುಡಿ ಮತ್ತು ದೇವಿಯನ್ನು ತೋರಿಸೋದ್ರಿಂದ ಒಂದು ಸ್ವಲ್ಪ ಬ್ಲರ್ ಆಗಿ ಬಂತು. ಆದರೂ ಪರವಾಗಿಲ್ಲ, ಲೈವ್ನ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಅಲ್ಲಿ ನಮ್ಮ ಫ್ರೆಂಡಿಗೆ ಹೇಳಿದೆ, ಹೌದಕ್ಕ ಯಾಕೋ ಸ್ವಲ್ಪ ಬ್ಲರ್ ಆಗಿ ಕಾಣ್ತಾ ಇದೆ, ಯಾಕಂದರೆ ದೂರದಲ್ಲಿ ನಾವು ವಿಡಿಯೋ ಮಾಡ್ತೀವಲ್ವ, ಲೈವ್ ಸ್ಟಾರ್ಟ್ ಮಾಡ್ತೀವಲ್ವ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿ ಕಾಣ್ತಾ ಇದೆ. ಪರವಾಗಿಲ್ಲ ಬಿಡು, ಸ್ಟಾರ್ಟ್ ಮಾಡ್ದಿಲ್ಲ ಅಂತೇಳಿ ಪಾಪ ನಮ್ಮ ಫ್ರೆಂಡನ್ನು ಖುಷಿ ಪಟ್ಟರು. ಆಮೇಲೆ ಮನೆಗೆ ಬಂದು ಆ ಒಂದು ಲೈವ್ದು ನೋಡಿದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು, ಬಟ್ ಬ್ಲರ್ ಆಗಿ ಕಾಣ್ತಾ ಇತ್ತು. ಇಷ್ಟು ಓಕೆ, ಸ್ಟಾರ್ಟಿಂಗೆಲ್ಲ ಇರಲಿ ಅಂಥೇಳಿ ಸುಮ್ಮನೆ ಅದೇ ದೇವಿಯ ಒಂದು ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿದೆ. ತುಂಬ ಖುಷಿ ಆಯಿತು, ಒಂದು ಒಳ್ಳೆ ರೀಚ್ ಕೊಡ್ತು. ಲೈವ್ ಮಾಡ್ತಾ ಕೆಲವೊಂದು ವಿಷಯಗಳು ಗೊತ್ತಾದವು. ಯಾವ ರೀತಿ ಮಾಡಬೇಕು, ಯಾವ ರೀತಿ ಟಾಪಿಕ್ನ ಇಟ್ಕೊಂಡು ಯಾವ ರೀತಿ ಲೈವ್ನ ಮಾಡಬೇಕು, ಯಾವ ರೀತಿ ಟೈಟಲ್ ಹಾಕಬೇಕು, ಯಾವ ರೀತಿ ಲೈವ್ನ ನಾವು ಸಕ್ಸಸ್ಫುಲ್ ಮಾಡ್ಕೊಬೇಕು ಅಂತ ಅನ್ನೋದನ್ನು ಬರ್ತಾ ತಿಳಿತಾ ಬಂತು. ಫ್ರೆಂಡ್ಸ್, ಅವಾಗ ಸುಮ್ಮನೆ ಏನಾದರೂ ಟೈಟಲ್ ಹಾಕೋಕ್ಕಿಂತ ನಮ್ಗೇನು ತಿಳಿದಿದೆ ಆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಟೈಟಲ್ ಹಾಕಿದರೆ ಅಲ್ಲಿ ಬಂದಿರುವಂಥ ಜನರು ನನ್ನ ಜೊತೆನೂ ಸಹ ಚರ್ಚೆ ಮಾಡುವಂಥದ್ದಾಗುತ್ತೆ, ಲೈವ್ನೂ ಸಹ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡು ಆ ಒಂದು ಲೈವ್ಗೆ ಆಪ್ಷನ್ನ ಏನು ಬಂದಿತ್ತು, ಫ್ಯೂಚರ್ ಬಂದಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಟೈಟಲ್ ಹಾಕ್ತಾ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದು ಚರ್ಚೆಗಳು ನಡೀತಾ ಇತ್ತು. ಕೆಲವೊಂದು ವಿಷಯಗಳನ್ನು ನಾನು ತಿಳ್ಕೊತಾ ಇದ್ದೆ. ಅವರಿಂದ ನಾನು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡೆ. ನನ್ನಿಂದ ಅವ್ರಿಗೇನು ಕೆಲವೊಂದು ವಿಷಯಗಳು ತಿಳಿಬೇಕು ಆ ಒಂದು ವಿಷಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ನಮ್ಮ ಒಂದು ಲೈವ್ ಕಡೆಯಿಂದ ನಡೀತಾ ಇತ್ತು. ಫ್ರೆಂಡ್ಸ್, ಹೀಗೆ ಲೈವ್ ನಡೀತಾ ಇತ್ತು. ಬರ್ತಾ ಏನಾಯಿತು, ಕೆಲವೊಂದು ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಹೋದು. ಅವಾಗಿಂದ ಅಯ್ಯೋ ದೇವ್ರೆ, ಏನಪ್ಪ ಇದು, ಹೀಗೆಲ್ಲ ಇರುತ್ತಾ ಲೈವ್ ಮಾಡೋದ್ರಿಂದ, ಈ ಥರದ್ದೆಲ್ಲ ಕಮೆಂಟ್ಸ್ಗಳನ್ನ ನಾವು ಅನ್ಸ್ಕೊಬೇಕಾ, ಈ ಥರದ ಮಾತುಗಳನ್ನ ನಾವು ಅನ್ಸ್ಕೊಬೇಕಾ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ ಫ್ರೆಂಡ್ಸ್, ಲೈವ್ ಮಾಡೋದು ಬಿಟ್ಬಿಟ್ಟೆ. ಆಮೇಲೆ ಏನಾಯಿತು, ಇಲ್ಲ, ಕೆಲವೊಂದು ವಿಡಿಯೋಸ್ಗಳಲ್ಲಿ ಕೆಲವೊಬ್ರು ಚಾನಲ್ನವರು ಲೈವ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಅವಾಗ ತಿಳ್ಕೊಂಡೆ, ಈ ಥರ ಲೈವ್ ಮಾಡೋದ್ರಿಂದ ಅಲ್ಲಿ ಬರುವಂಥ ಒಂದು ಬ್ಯಾಡ್ ಕಮೆಂಟ್ಸ್ಗಳನ್ನು ಸಹ ನಾವು ಹೈಡ್ ಮಾಡ್ಬೋದು, ಆಮೇಲೆ ಡಿಲೀಟು ಮಾಡ್ಬೋದು. ಆ ಒಂದು ಕಮೆಂಟ್ಸ್ಗಳು ನಮ್ಗೆ ಬೇಕಾಗಿಲ್ಲ ಅಂತಂದರೆ ಡಿಲೀಟ್ ಮಾಡ್ಬೋದು ಅಂತ ಅನ್ನೋದನ್ನು ತಿಳ್ಕೊಂಡ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಟೈಮಿಂಗ್ ಒಂದು ಗೊತ್ತಾಗಲಿಲ್ಲ. ಮನೆ ಕೆಲಸಗಳನ್ನು ಮಾಡ್ಕೊಬೇಕು, ಮಕ್ಕಳದನ್ನು ನೋಡ್ಕೊಬೇಕು, ಮನೆ ಕೆಲಸ ಮಾಡಿಕೊಂಡು ಲೈವ್ನ ಸ್ಟಾರ್ಟ್ ಮಾಡಬೇಕು. ನಡಕ್ಕೆ ಮಕ್ಕಳನ್ನ ತೋರಿಸ್ಬಾರ್ದು. ನಡಕ್ಕೆ ಯಾರು ಬರ್ತಾರೆ, ಫೋನ್ಸ್ಗಳು ಬರುತ್ತೆ. ಯಪ್ಪ, ಅದು ಏನು ಹೇಳ್ತೀರಾ ಫ್ರೆಂಡ್ಸ್, ಲೈವ್ ಮಾಡಬೇಕಾದ್ರೆ ಅಷ್ಟು ಪ್ರಾಬ್ಲಮ್ಸ್ಗಳು ಆಯಿತು. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಮಾಡಬೇಕು, ಲೈವ್ನ ಮಾಡಲೇಬೇಕು ಅಂತ ಅಂದ್ಕೊಂಡು ಲೈವ್ನ ಸ್ಟಾರ್ಟ್ ಮಾಡಿದ್ದಾಗಿದೆ. ನಾನು ಬಿಡಬಾರ್ದು ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಮತ್ತೆ ರೀಚ್ ಕಡಿಮೆ ಆಯಿತು ಫ್ರೆಂಡ್ಸ್. ಯಾರೂ ಬರ್ತಾ ಇರಲಿಲ್ಲ, ಯಾರೂ ನಮ್ಮ ಲೈವ್ನ ನೋಡ್ತಾ ಇರಲಿಲ್ಲ, ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ, ಹೈಡಲ್ಲಿ ಇರ್ತಾಯಿದ್ರು, ಏನು ಕಮೆಂಟ್ಸ್ಗಳು ಬರ್ತಾ ಇರಲಿಲ್ಲ. ಆದರೂ ಪರವಾಗಿಲ್ಲ, ಬಿಟ್ಟಿಲ್ಲ ಫ್ರೆಂಡ್ಸ್, ಮಾಡ್ತಾ ಬಂದೆ. ಆಮೇಲೆ ಟೈಮಿಂಗ್ನ ಸಹ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಮೊದಲೇ ಹೇಳಿದ್ದೀನಿ, ಶಾರ್ಟ್ಸ್ ವೀಡಿಯೋಸ್ಗಳಾಯಿತು ಅಥವಾ
ಲಾಂಗ್ ವೀಡಿಯೋಸ್ಗಳಾಯಿತು ಅಥವಾ ಲೈವ್ದಾಯಿತು, ಸ್ವಲ್ಪ ನಮ್ಮ ಒಂದು ವ್ಯೂವರ್ಸ್ ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ ಅವಾಗೆ ನೋಡಿಕೊಂಡು ನಾವು ಲೈವ್ಗಳನ್ನು ಮತ್ತು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಮತ್ತು ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ, ಲೈವ್ನು ಸಹ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಅಲ್ವಾ. ಆ ಒಂದು ಟೈಮಿಂಗ್ನ ನಾನು ನೋಡಿಕೊಂಡೆ. ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೆ, 12 ಗಂಟೆ ಹಂಗೆ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಟಿಫಿನ್ ಮಾಡ್ತಾ ಅಡುಗೆ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಮತ್ತೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ 1 ತಾಸು 2 ತಾಸು ಆ ಥರ ಎಲ್ಲ ಮಾಡ್ತಾ ಬಂದೆ. ಲೈವ್ನ ಫೇಸ್ ಲೈವೇ ಮಾಡ್ತಾ ಇದ್ದೆ ಫ್ರೆಂಡ್ಸ್, ಕ್ಯಾಮ್ರಾ ಆಫ್ ಮಾಡಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ನನಗೆ ಫೇಸ್ ಲೈವು ಅಥವಾ ಫೇಸ್ ಲೈವೇ ಇಷ್ಟ ಆಗ್ತಾ ಇತ್ತು, ಹಾಗಾಗಿ ಫೇಸ್ ಲೈವೇ ಮಾಡ್ತಾ ಇದ್ದೆ. ಲೈವ್ ಮಾಡ್ತಾ ಇದ್ದೆ. ಯಾರು ಬರ್ತಾ ಇರಲಿಲ್ಲ, ಕಮೆಂಟ್ಸ್ಗಳು ಬರ್ತಾ ಇರಲಿಲ್ಲ, ಮತ್ತು ಯಾರೂ ನಮ್ಮ ಲೈವನ್ನ ನೋಡ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಆವಾಗ ಬೇಡಪ್ಪ, ಯಾವುದು ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದೆ. ಆವಾಗ ಏನಾಯಿತು, ಒನ್ ಟೈಮ್ ಹೀಗೆ ಹೊಸ ಬೆಳಕು ಚಾನಲ್ ಅಂತೇಳಿ ಗೀತಾ ಅಂತೇಳಿ ಅವ್ರು ನನ್ನ ಫ್ರೆಂಡು, ಅವರು ಫೋನ್ ಹಚ್ಚಿದ್ರು. ಏನು ಮಾಡ್ತಾ ಇದೆಯಾ ಹಾಗೆ ಹಿಂಗೆ ಅಂತೇಳಿ. ಫ್ರೆಂಡ್ಸ್ ಅಂದಮೇಲೆ ಮಾತುಕತೆ ಇರ್ತಾವಲ್ಲ ಫ್ರೆಂಡ್ಸ್, ಆ ಥರ ಮಾತಾಡ್ತಾ ಇರಬೇಕಾದ್ರೆ ಯಾಕಿದೆ ಹತ್ರ ಲೈವ್ ಬಿಟ್ಬಿಟ್ಟಿದ್ಯಾ, ಯಾಕೆ ಮಾಡ್ತಾ ಇಲ್ವಾ ಅಂತೇಳಿ ಕೇಳಿದರು. ಇಲ್ಲಕ್ಕ, ಯಾವುದೋ ವ್ಯೂಸು ಬರ್ತಾ ಇಲ್ಲ, ಶಾರ್ಟ್ಸ್ ವೀಡಿಯೋಸ್ ಹಾಕಿದ್ರು ಇಲ್ಲ, ಆಮೇಲೆ ವೀಡಿಯೋಸ್ಗಳು ಹಾಕಿದ್ರು ಇಲ್ಲ, ಈ ಒಂದು ಲೈವ್ ಮಾಡಿದ್ರು ಸಹ ಯಾರೂ ಬರ್ತಾ ಇಲ್ಲ, ಕಮೆಂಟ್ಸ್ಗಳು ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ, ಬರೇ ನಾನೊಬ್ಬಕ್ಕೆ ಮಾತಾಡ್ತಾ ಇರ್ತೀನಿ, ನಂಗೆ ಬೇಜಾರಾಯ್ತಕ್ಕ, ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿನಕ್ಕ ಅಂತೇಳಿ ಹೇಳಿದೆ ಅವ್ರ ಹತ್ರ. ಹೇಳಿದ ತಕ್ಷಣ ನಿತ್ರ ಯಾಕೆ ಹಂಗೆ ಮಾಡ್ತೀಯಾ, ಅವರೊಂದು ಸಪೋರ್ಟಿವ್ ಆಗಿ ನನಗೆ ತುಂಬ ನಿಂತಿದ್ದಾರೆ ಫ್ರೆಂಡ್ಸ್, ತುಂಬ ಸಪೋರ್ಟ್ ಮಾಡಿದರು, ತುಂಬ ಒಂದು ಸಮಾಧಾನ ಮಾಡಿ ಹೇಳಿದರು. ಆ ಥರ ಈ ಥರ ಅಂತೇಳಿ ಏನಾದರೂ ಹೇಳ್ಕೊತಾ ಇದ್ದರೆ ನನಗೆ ತುಂಬ ಸಪೋರ್ಟಿವ್ ಆಗಿ, ತುಂಬ ಒಂದು ಫ್ರೆಂಡ್ ಆಗಿದ್ರು ಸಹ ನಮ್ಮ ಮನೆಯವ್ರ ಥರ, ನನಗೆ ಅಕ್ಕನ ಥರ ಒಂದು ಸ್ಥಾನ ಕೊಟ್ಟಿದ್ದೀನಿ ನಾನು ಅವರಿಗೆ. ತುಂಬ ಸಪೋರ್ಟಿವ್ ಆಗಿ ನನಗೆ ಹೇಳಿದರು, ಇಲ್ಲ ಯಾಕೆ ಆ ಥರ ಇದು ಮಾಡ್ತಾ ಇದೆಯಾ, ಇಷ್ಟೊಂದು ರೀಚ್ ಆಗ್ತಾ ಇದೆ, ಇಲ್ಲಂತಿಲ್ಲ, ನಮಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನು ವಾಚ್ ಅವರ್ ಅಲ್ಲ, ಸ್ವಲ್ಪ ಅದು ರೀಚ್ ಆಗ್ತಾ ಇದೆ, ಬಿಡಬೇಡ ಅಂತೇಳಿ ಫುಲ್ಲು ಎಂಕರೇಜ್ ಮಾಡಿದರು ಫ್ರೆಂಡ್ಸ್. ಗೀತಕ್ಕಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಸಹ ಚಾನಲ್ ಇದೆ, ಹೊಸ ಬೆಳಕು ಚಾನಲ್ ಅಂತೇಳಿ. ಯಾರೋ ಏನೇನೋ ಕಮೆಂಟ್ಸ್ಗಳನ್ನು ಹೇಳೋದನ್ನು ಸೈಡಿಗಿಡು, ಫಸ್ಟು ನೀ ಏನು ಅಂದ್ಕೊಂಡಿದೀಯಾ ಅದನ್ನು ಮುಟ್ಲಿಕ್ಕೆ, ಆ ಒಂದು ಗುರಿ ಮುಟ್ಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತೇಳಿ ನನಗೆ ಫುಲ್ಲು ಸಪೋರ್ಟಿವ್ ಆಗಿ ಎಂಕರೇಜ್ ಆಗಿ ನಂಗೆ ಮಾತಾಡಿದರು. ಅವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಲೈವ್ ಮಾಡಲಿಕ್ಕೆ. ತುಂಬ ಖುಷಿ ಆಯಿತು. ಆ ಅಕ್ಕ ಹೇಳಿ ಟೈಮಿಂದ ಸ್ಟಾರ್ಟ್ ಮಾಡಿದೆ. ಆ ಅಕ್ಕ ಯಾವಾಗಲೂ ಹೇಳ್ತಾ ಇರ್ತಾರೆ, ಏನೋ ಒಂದು ಹೇಳ್ತಾ ಇರ್ತೀನಿ, ಬಟ್ ಅದು ಸಕ್ಸಸ್ ಆಗುತ್ತೆ ನಿತ್ರ, ನೀವು ಮಾಡಿ ನೋಡು ಅಂತ ಹೇಳಿದರು. ಆಯಿತು ಅಕ್ಕ ಅಂತೇಳಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅವಾಗಿಂದ ಇವಾಗಿನವರೆಗೂ ಬಿಟ್ಟಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದೇವ್ರದ್ದು ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಯಾರ್ದು ಇಲ್ಲದೇ ಅದು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ನಮ್ಮ ಒಂದು ಅಡುಗೆ ಮನೆಗೆ, ಆಮೇಲೆ ಗೀತಕ್ಕಾಗೆ, ಆಮೇಲೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಲೈವ್ ಮಾಡೋದ್ರಿಂದ ತುಂಬ ರೀಚ್ ಆಗುತ್ತೆ, ನಮ್ಮ ಒಂದು ಚಾನಲ್ ರೆಕಗ್ನೈಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾರೆ. ತುಂಬ ಒಂದು ಯಶಸ್ಸು ಕಾಣೋದು ಅಂತಂದರೆ 2 ಹಂತದಲ್ಲಿ. ಫಸ್ಟ್ ಶಾರ್ಟ್ಸ್ ವೀಡಿಯೋಸ್ಗಳು ಮತ್ತು ಲಾಂಗ್ ವೀಡಿಯೋಸ್ಗಳು ಹಾಕೋದ್ರಿಂದ ಇನ್ನೊಂದು ಹಂತ ಇದೆ ನಮ್ಮ ಒಂದು ಚಾನಲ್ ಗ್ರೋ ಮಾಡ್ಕೊಳ್ಳಿಕ್ಕೆ ಅಂತಂದರೆ ಅದು ಲೈವ್, ಅದು ಫೇಸ್ ಲೈವ್ ಮಾಡೋದ್ರಿಂದ ತುಂಬ ಸಕ್ಸಸ್ಫುಲ್ ಆಗ್ತೈತಿ. ನಮ್ಮ ಒಂದು ಯೂಟ್ಯೂಬ್ನವರು ಏನು ಒಂದು ಟಾರ್ಗೆಟ್ಸ್ ಕೊಟ್ಟಿದ್ದಾರೆ ಆ ಒಂದು ರೀಚ್ ಆಗಲಿಕ್ಕೆ ಈ 2 ಅಂತ ಒಂದು ಫುಲ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಮ್ಮ ಒಂದು ಲೈವ್ ಫೇಸ್ ಲೈವ್ ಆಗಿರೋದ್ರಿಂದ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಇದೆ, ಕೆಲವೊಂದು ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಬರ್ತಾರೆ, ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳನ್ನು ಹಾಕೋರು ಬರ್ತಾರೆ, ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡುವಂಥವ್ರು ಬರ್ತಾರೆ, ತಮ್ಮ ಒಂದು ಭಾವನೆಗಳನ್ನು ಹೇಳ್ಕೊಳ್ಳುವಂಥವ್ರು ಬರ್ತಾರೆ, ಅದಕ್ಕೆ ಸ್ಪಂದಿಸುವಂಥದ್ದು ಅಂದರೆ ಅದಕ್ಕೆ ತಕ್ಕಂತೆ ಮಾತಾಡುವಂಥ ಒಂದು ಶೈಲಿನೂ ಸಹ ಗೊತ್ತಿರಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ತಕ್ಕಂತೆ ನಾನು ಮಾತಾಡ್ತಾ ಇದ್ದೆ, ನಕ್ಕೊಂತ ನಮ್ಮ ಒಂದು ಲೈವ್ ನಡೀತಾ ಇತ್ತು. ಯಾವಾಗ್ಲೂ ಅಲ್ಲಿ ಬರುವಂಥ ಒಂದು ಕಮೆಂಟ್ಸ್ಗಳು ಸಹ ಅದೇ ರೀತಿ ಇತ್ತು, ಏನು ಮೇಡಮ್ ಯಾವಾಗಲೂ ನಗ್ತಾನೆ ಇರ್ತೀರಲ್ಲ, ಹೀಗೆ ಇರಿ ಅಂತೇಳಿ ಕೆಲವೊಂದು ಕಮೆಂಟ್ಸ್ಗಳು ಹಾಕ್ತವ್ರೆ. ತುಂಬ ಖುಷಿ ಆಗುತ್ತೆ. ಈ ಒಂದು ಲೈವಿಂದ ನನಗೆ ನಮ್ಮ ಒಂದು ಚಾನಲ್ ರೀಚ್ ಆಗಲಿಕ್ಕೆ, ಈ ಒಂದು ಹಂತ ಮುಟ್ಲಿಕ್ಕೆ, ಮುಂದಿನ ಒಂದು ಹಂತ ಮುಟ್ಲಿಕ್ಕೆ ಸಾಧ್ಯ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ ಗ್ರೋ ಆಗಲಿಕ್ಕೆ ಲೈವ್ ಸಹ ಕಾರಣ. ಅದು ಫೇಸ್ ಲೈವ್ ಮಾಡೋದ್ರಿಂದ ತುಂಬ ಒಂದು ಎಫೆಕ್ಟಿವ್ ಆಗಿರುತ್ತೆ. ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಶಾರ್ಟ್ಸ್ ವೀಡಿಯೋಸ್ಗಳು, ಲಾಂಗ್ ವೀಡಿಯೋಸ್ಗಳು ಜೊತೆಗೆ ಲೈವ್ ಆಪ್ಷನ್ಸ್ ಏನಾದರೂ ಬಂದರೆ ಅದನ್ನು ಯೂಸ್ ಮಾಡ್ದೇನೆ ಬಿಡಬೇಡಿ ಫ್ರೆಂಡ್ಸ್. ಆ ಒಂದು ಲೈವ್ನು ಸಹ ನೀವು ಯೂಸ್ ಮಾಡ್ಕೊಳ್ಳಿ. ಆದರೆ ಆ ಒಂದು ಲೈವ್ನ ಮಾಡಬೇಕಂದ್ರೆ ನಿಮ್ಮ ಒಂದು ಚಾನಲ್ಗೆ ಏನೋ
ಏನಾದರೂ ಆ ಒಂದು ಆಪ್ಷನ್ ಬಂದಿದ್ರೆ ಅದನ್ನು ಮಾತ್ರ ಬಿಡಬೇಡಿ. ಬಟ್ ನೀವು ಲೈವ್ ಮಾಡಬೇಕಂದ್ರೆ ಮನೆಯವ್ರನ್ನ ಪರ್ಮಿಷನ್ನ ನೀವು ಕೇಳಲೇಬೇಕಾಗತ್ತೆ. ಅದೇ ರೀತಿ ನಾನು ಸಹ ಮನೆಯವ್ರನ್ನ ಪರ್ಮಿಷನ್ ಕೇಳಿಕೊಂಡು ಲೈವ್ನ ಸ್ಟಾರ್ಟ್ ಮಾಡಿರೋದು. ಫ್ರೆಂಡ್ಸ್, ಕೆಲ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ. ಫಸ್ಟು ಶಾರ್ಟ್ಸ್ ವಿಡಿಯೋಸ್ಗಳನ್ನು, ಆಮೇಲೆ ಲಾಂಗ್ ವಿಡಿಯೋಸ್ಗಳನ್ನು, ಕಮ್ಯುನಿಟಿ ಪೋಸ್ಟ್ನ ಯೂಸ್ ಮಾಡಿ ಅದೊಂದು ಹಂತ ಆದರೆ ಇನ್ನೊಂದು ಲೈವ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಚಾನಲ್ನ ಫುಲ್ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಒಂದು ಹಂತ ಅಂದರೆ ಒಂದು ಮುಂದಿನ ಒಂದು ಹೆಜ್ಜೆನ ಇಡಲಿಕ್ಕೆ, ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಲೈವ್ ಕಡೆಯಿಂದ. ಮೋನಟೈಸ್ ಆಗಿದ್ರು, ಗೂಗಲ್ ಪಿನ್ ಬಂದಿದ್ರು ಲೈವ್ ಬಿಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಅದರಿಂದನೇ ನನಗೆ ಫುಲ್ ವಾಚ್ ಅವರ್ ಬಂದಿರೋದು ಮತ್ತು ಅದರಿಂದನೇ ನಮ್ಮ ಒಂದು ಚಾನಲ್ ಸಕ್ಸಸ್ ಆಗಿರೋದ್ರಿಂದ ನನಗೆ ಲೈವ್ ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫ್ರೆಂಡ್ಸ್, ಹಾಗಾಗಿ ಅವರೆಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋ ಮೂಲಕ ನಮ್ಮ ಒಂದು ಲೈವ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನಮ್ಮ ಒಂದು ಚಾನಲ್ದು ಲೈವ್ ಅವರಿಗೆ ನೋಟಿಫಿಕೇಶನ್ ಹೋಗುತ್ತೆ, ಅಲ್ಲೇ ನಮ್ಮ ಒಂದು ಚಾನಲ್ನ ನೋಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ನ ಒಂದು ಲೈವ್ನಲ್ಲಿ ಬರ್ತಾ ಇದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿಲ್ಲ, ನೀವು ಕಮೆಂಟ್ ಹಾಕಿಲ್ಲ, ನೀವು ಹೈಡಲ್ಲಿ ಇರಲಿಲ್ಲ ಅಂತ ಅಂದಿದ್ರೆ ನಮ್ಮ ಒಂದು ಚಾನಲ್ಲು ಇಷ್ಟೊಂದು ವಾಚ್ ಅವರು ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್, ನನ್ನ ಒಂದು ಚಾನಲ್ದು ಲೈವಿಗೆಲ್ಲ ಬಂದು ನಾನು ಹೇಳುವಂಥ ಒಂದು ಟಾಪಿಕ್ಕಿಗೆ ಅದಕ್ಕೆ ಉತ್ತರವನ್ನು ಕೊಟ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಯೂಟ್ಯೂಬ್ ಜರ್ನಿಯ ಒಂದು 3ನೇ ಹಂತ ಲೈವಿಂದ ಫುಲ್ ಸಕ್ಸಸ್ಫುಲ್ ಆಯಿತು. ಈ ಒಂದು ಜರ್ನಿ ತುಂಬ ಇಷ್ಟ ಆಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹಾಗಾಗಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಲೈವ್ ಅನ್ನೋದು ತುಂಬ ಕಷ್ಟ, ಬಟ್ ಆದರೂ ಇಷ್ಟಪಟ್ಟು ಅಲ್ಲಿ ಬಂದಿರುವಂಥ ಒಂದು ಕಮೆಂಟ್ಸ್ಗಳಿಗೆ ಒಂದು ಉತ್ತರ ಕೊಡ್ತಾ, ಅಲ್ಲಿ ಬ್ಯಾಡ್ ಕಮೆಂಟ್ಸ್ಗಳಾಯಿತು, ಒಳ್ಳೆ ಕಮೆಂಟ್ಸ್ಗಳು ಅದೆಲ್ಲ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ನಮ್ಮ ಒಂದು ಚಾನಲ್ನ ನಾವು ಗ್ರೋ ಮಾಡ್ಕೊತೀವಿ ಅಂತಂದರೆ ಆ ದೇವರ ಆಶೀರ್ವಾದ ಮತ್ತು ತಂದೆ ತಾಯಿ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಸಪೋರ್ಟಿಂದಾಗಿ ನಮ್ಮ ಒಂದು ಚಾನಲ್ ಫುಲ್ಲು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಯಿತು, ವಾಚ್ ಅವರ್ ಬರಲಿಕ್ಕೆ ಸಾಧ್ಯ ಆಯಿತು ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಬಿಡಬೇಡಿ. ಶಾರ್ಟ್ಸ್ ವಿಡಿಯೋಸ್ಗಳು, ಲಾಂಗ್ ವಿಡಿಯೋಸ್ಗಳು ಜೊತೆಗೆ ಕಮ್ಯುನಿಟಿ ಪೋಸ್ಟು, ಅದರೆಲ್ಲದ್ರ ಜೊತೆಗೆ ಲೈವ್ ಆಪ್ಷನ್ ಬಂದೇ ಬರುತ್ತೆ ಫ್ರೆಂಡ್ಸ್. ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದನ್ನು ಮಾತ್ರ ಬಿಡಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು 3ನೇ ಹಂತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ರೀತಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಮುಂದುವರಿತಾ ಹೋಯಿತು. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಚಾನಲ್ಲು ಇಲ್ಲಿ ತನನು ಅಂದರೆ ಫಸ್ಟು, ಸೆಕೆಂಡು, ಥರ್ಡು 3 ಹಂತದಲ್ಲಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಮುಂದುವರಿತಾ ಹೋಯಿತು, ಯಾವ ರೀತಿ ಸಕ್ಸಸ್ ಆಯಿತು ಅಂತೇಳಿ ನೀವು ತಿಳ್ಕೊಂಡಿದ್ದೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋದಲ್ಲಿ ಈ ಒಂದು ಚಾನಲ್ನ ಮೊನಟೈಸ್ ಮಾಡಿಕೊಟ್ರು, ಯಾರು ಮಾಡಿಕೊಟ್ರು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ಇದೇ ರೀತಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋಸ್ಗಳನ್ನು ನೋಡಿ ಫ್ರೆಂಡ್ಸ್. ಓಕೆನಾ? ಸ್ಕಿಪ್ ಮಾಡಿಬಿಟ್ರೆ ಏನೂ ಗೊತ್ತಾಗಂಗಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ನಮ್ಮ ಒಂದು ಚಾನಲ್ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಲೈವಲ್ಲಿ ಇನ್ನೂ ಲೈವ್ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ನಮ್ಮ ಒಂದು ಲೈವ್ನ ಸಹ ನೀವು ಅಟೆಂಡ್ ಮಾಡ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ, ಲೈವಲ್ಲಿ ಬಂದು ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಜರ್ನಿಯ 3ನೇ ಹಂತ ಈ ರೀತಿ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.